ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ಶ್ರೀ ವಿಷ್ಣು ಸಹಸ್ರನಾಮ ಅರ್ಥಚಿಂತನೆ ಭಾಗ 14, ಶ್ಲೋಕ 4. ಸರ್ವಶರ್ವ ಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ. ಮೊದಲಿಗೆ ಶಬ್ದಗಳನ್ನು ಬಿಡಿಸ್ಕೊಳ್ಳೋದಾದರೆ, ಸರ್ವ ಶರ್ವ ಶಿವ ಸ್ಥಾಣು ಭೂತಾದಿ ಅವ್ಯಯ ನಿಧಿ ಸಂಭವ ಭಾವನ ಭರ್ತೃ ಪ್ರಭವ ಪ್ರಭು, ಇದಿಷ್ಟು ನಾಮಗಳು ಈ ಶ್ಲೋಕದಲ್ಲಿ ಬರುವಂಥದ್ದಾಗ್ತಾ ಇದೆ. ಮೊದಲನೆಯ ನಾಮ ಸರ್ವ. ಸರ್ವ ಅಂತಂದರೆ ಸರ್ವಸ್ಯ ಸರ್ವದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ. ಎಲ್ಲದಕ್ಕೂ ಕಾರಣ, ಎಲ್ಲವನ್ನ ಅರಿಯುವಂಥವನು, ಎಲ್ಲವನ್ನ ನೋಡುವಂಥವನು. ಉತ್ಪತ್ತಿ ಸ್ಥಿತಿ ಲಯ ಈ ಮೂರೂ ಕೂಡ ಆ ಭಗವಂತ ತಿಳಿತಾ ಇದ್ದಾನೆ. ಹಾಗಾಗಿ ಅವನನ್ನು ಸರ್ವ ಅಂತ ಕರಿಬೇಕು. ವೇದಾಂತದ ಪ್ರಕಾರ ಸತ್ತಿಗೂ ಅಸತ್ತಿಗೂ ಪ್ರತಿಯೊಂದಕ್ಕೂ ಉತ್ಪತ್ತಿ ಪ್ರಳಯಗಳಿಗೆ ಕಾರಣ ಆಗಿರೋದ್ರಿಂದ ಅವನನ್ನು ಸರ್ವ ಅಂತ ಕರಿಬೇಕು. ಈ ಅಸತ್ತು ಸತ್ತು ಅಂತಂದರೆ ಕಾರ್ಯ ಮತ್ತು ಕಾರಣ ಅಂತ ವೇದಾಂತ ಶಾಸ್ತ್ರ ಹೇಳುತ್ತೆ. ಮಣ್ಣಿರುತ್ತೆ, ಮಣ್ಣು ಕಾರಣ, ಆ ಮಣ್ಣಿನಿಂದ ಮಡಕೆ ಮಾಡ್ತೀವಿ, ಅದು ಕಾರ್ಯ. ಇದು ಎರಡು ನಡೆಯುವಂಥದ್ದಕ್ಕೆ ಒಬ್ಬ ಕುಂಬಾರ ಅಂತಿರಬೇಕಲ್ಲ, ಹಾಗೆ ಭಗವಂತ ಎಲ್ಲವನ್ನ ತಿಳಿಯುವಂಥವನಾಗ್ತಾ ಇದ್ದಾನೆ. ಹಾಗಾಗಿ ಅವನನ್ನು ಸರ್ವ ಸರ್ವ ಅಂತ ಹೇಳಲಾಗತ್ತೆ. ಇನ್ನು ಎರಡನೇ ನಾಮ ಶರ್ವ. ಶರ್ವ ಅಂತಂದರೆ ಸಂಹಾರವನ್ನು ಮಾಡುವಂಥವನು ಅಂತ. ಇದು ಈಶ್ವರನ ನಾಮವೂ ಹೌದು. ಶೃಣೋತಿ ಸಂಹಾರ ಸಮಯೇ ಸಂಹರತಿ ಸಂಹಾರಯತಿ ವಾ ಸಕಲಾಃ ಪ್ರಜಾಃ ಇತಿ ಶರ್ವ. ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾರೆ, ಅನಂತರ ರುದ್ರದೇವರು ಇದನ್ನು ಲಯಗೊಳಿಸ್ತಾರೆ. ಆದರೆ ಈ ಮೂರೂ ಜನ ಈ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಈ ಮೂರು ಜನರು ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳ ಪ್ರತೀಕ ಅಷ್ಟೇ. ಮೂಲದಲ್ಲಿ ಇವರು ಮೂರರಲ್ಲಿರುವಂತಹ ಶಕ್ತಿ ಒಂದೇ. ಪುರಾಣಗಳಲ್ಲಿ ನಾವು ಇದನ್ನು ನೋಡೋದಾದರೆ, ಪುರಾಣಗಳು ಅದು ಅನಂತರದ ದಿನಗಳಲ್ಲಿ ರಚಿತವಾದದ್ದು ಅಂತ ಶಾಸ್ತ್ರಕಾರರೇ ಹೇಳ್ತಾರೆ. ಪುರಾಣಮಿತ್ತೇವ ನ ಸಾಧು ಸರ್ವಂ ಅಂತ ಕಾಳಿದಾಸನ ಮಾತಿದೆ. ಹಾಗಾಗಿ ನಾವು ಈ ನಾಮಗಳನ್ನು ತಿಳಿಯುವಾಗ, ವೇದಾಂತದ ವಿಚಾರವನ್ನು ತಿಳಿಯುವಾಗ, ನಮ್ಮ ವೈದಿಕ ಧರ್ಮಕ್ಕೆ ಮೂಲವಾದಂತಹ ಶ್ರುತಿಯನ್ನು ಪ್ರಮಾಣವಾಗಿ ತಗೊಳ್ಬೇಕು, ವೇದಗಳನ್ನು ಪ್ರಮಾಣವಾಗಿ ತಗೊಳ್ಬೇಕು. ಆ ವೇದಗಳಲ್ಲಿ ಹೇಳಲ್ಪಟ್ಟಂತಹ ಉಪನಿಷತ್ ಏನು ಹೇಳುತ್ತೆ ಅಂತ ನೋಡಬೇಕು. ಹಾಗಾಗಿ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಋಗ್ವೇದ ಹೇಳಿದ ಹಾಗೆ ಒಬ್ಬನೇ ಭಗವಂತ, ಆ ಒಬ್ಬ ಭಗವಂತನನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೆಸರುಗಳನ್ನು ಹೇಳ್ತಾರೆ. ಏಕೋ ದೇವಃ ಸರ್ವಭೂತೇಷು ಗೂಢಃ, ಒಬ್ಬನೇ ಭಗವಂತ ಎಲ್ಲರ ಒಳಗಡೆ ಇರುವಂಥವನಾಗಿದ್ದಾನೆ. ಗುಣಗಳಿಂದಾಗಿ ಬೇರೆ ಬೇರೆ ಹೆಸರುಗಳು ಬರ್ತಾ ಇದ್ದಾವೆ. ಜಗತ್ತನ್ನು ಸೃಷ್ಟಿ ಮಾಡುವಾಗ ಅದು ಬ್ರಹ್ಮ ಅಂತ ಕರೆಸ್ಕೊಳ್ಳುತ್ತೆ, ಪಾಲನೆ ಮಾಡುವಾಗ ವಿಷ್ಣು ಅಂತ ಕರೆಸ್ಕೊಳ್ಳುತ್ತೆ, ಎಲ್ಲವನ್ನ ಲಯಗೊಳಿಸುವಾಗ ರುದ್ರ ಅಂತ ಕರೆಸ್ಕೊಳ್ಳುತ್ತೆ. ಸತ್ ಮಾತ್ರ ಒಂದೇ ಆಗಿರುವಂಥದ್ದು. ಹಾಗಾಗಿ ಶರ್ವ ಅಂದಾಗ ಅದು ಈಶ್ವರನೂ ಆಗಬಹುದು, ವಿಷ್ಣುವೂ ಆಗಬಹುದು. ತತ್ತು ಸಮನ್ವಯಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ. ಯಾವ ನಾಮವನ್ನು ತಗೊಂಡ್ರೂ ಕೂಡ ಒಬ್ಬ ಭಗವಂತನಲ್ಲೇ ಅವುಗಳನ್ನು ಹೇಳುವಂಥದ್ದು. ಹಾಗಾಗಿ ಶರ್ವ ಅನ್ನುವಂತಹ ನಾಮದ ಅರ್ಥ ಸಂಹಾರಯತಿ, ಸಂಹಾರ ಮಾಡುವಂಥವನು ಅಂತ ಅರ್ಥ ಆಗತ್ತೆ. ಈಶ್ವರನಿಗೆ ಬಹಳಷ್ಟು ಹೆಸರುಗಳಿದೆ. ಭವ, ಮೃಡ, ಹರ ಅಂತ. ಇಲ್ಲೇ ನಾವು ಈ ಮೂರು ಕಾರಣಗಳನ್ನು ನೋಡ್ತೀವಿ. ಭವ ಅಂತಂದರೆ ಉತ್ಪತ್ತಿ ಕಾರಣ ಅಂತ ಅರ್ಥ, ಮೃಡ ಅಂತಂದರೆ ಸ್ಥಿತಿ ಕಾರಣ ಅಂತ ಅರ್ಥ, ಹರ ಅಂತಂದರೆ ಲಯ ಕಾರಣ ಅಂತ ಅರ್ಥ. ಶಿವನೇ ಉತ್ಪತ್ತಿನೂ ಮಾಡ್ತಾನೆ, ಸ್ಥಿತಿನೂ ಮಾಡ್ತಾನೆ, ಲಯವನ್ನೂ ಮಾಡ್ತಾನೆ. ವಿಷ್ಣು ಈ ಮೂರೂ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮ ಅವರು ಈ ಮೂರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅರ್ಥ ಇಷ್ಟೇ, ಒಬ್ಬನೇ ಭಗವಂತ
ಗುಣಗಳಿಂದಾಗಿ, ವಸ್ತುತಃ ಅವನಲ್ಲಿ ಗುಣಗಳು ಪ್ರವರ್ತಿಸೋದಿಲ್ಲ, ಇದು ನಾವು ಹಿಂದಿನ ಶ್ಲೋಕದಲ್ಲೇ ನೋಡಿದ್ದೀವಿ. ನಮ್ಮ ದೃಷ್ಟಿಯಲ್ಲಿ ಆ ಗುಣಗಳಿಂದಾಗಿ ಭಗವಂತ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಇನ್ನು ಮೂರನೆಯ ನಾಮವಾಗಿ ಶಿವ, ಸ ಬ್ರಹ್ಮ ಸ ಶಿವ ಅಂತ ನಾವು ನೋಡ್ತೀವಿ. ಶಿವ ಅಂತಂದರೆ ಮಂಗಳಕರ ಅಂತ ಅರ್ಥ. ನಿಸ್ತ್ರೈಗುಣ್ಯತೆಯ ಶುದ್ಧತ್ವಾತ್ ಶಿವ ಅಂತ. ಈ ಮೂರೂ ಗುಣಗಳು ಯಾರಲ್ಲಿ ಇಲ್ಲವೋ ಅವನು ಶುದ್ಧನಾಗಿರುವಂಥವನು, ಅಂದರೆ ಆತ್ಮಸ್ವರೂಪ, ಅವನನ್ನು ಶಿವ ಅಂತ ಕರಿಬೇಕು. ಮೂರು ಗುಣಗಳೂ ಇಲ್ಲದೆ ಶುದ್ಧನಾಗಿರುವಂಥವನೇ ಶಿವ ಶಿವ ಅಂತ ಕರೆಸ್ಕೊಳ್ತಾನೆ ಅಂತ ಮಹಾನಾರದಿ ಉಪನಿಷತ್ತಲ್ಲಿ, ತೈತ್ತಿರ ಉಪನಿಷತ್ತಲ್ಲಿ ಇಲ್ಲೆಲ್ಲ ನಮಗೆ ಉಲ್ಲೇಖಗಳು ಸಿಗತ್ತೆ. ಇನ್ನು ನಾಲ್ಕನೆಯ ನಾಮವಾಗಿ ಸ್ಥಾಣುಹು, ಸ್ಥಿರತ್ವಾತ್ ಸ್ಥಾಣುಹು ಅಂತ ಅದರ ಅರ್ಥ. ಅಂದರೆ ಸ್ಥಿರನಾಗಿರುವುದರಿಂದ ಅವನನ್ನು ಸ್ಥಾಣು ಅಂತ ಕರೀತಾರೆ. ಮುಂದಿನ ನಾಮವಾಗಿ ಭೂತಾದಿಹಿ, ಭೂತಗಳಿಗೆ, ಭೂತಗಳು ಅಂತಂದರೆ ಪಂಚಮಹಾಭೂತಗಳು, ಪೃಥ್ವಿ ಅಪ್ ತೇಜ್ ವಾಯು ಆಕಾಶ್, ಇವುಗಳೇ ಮೊದಲಾದಂತಹ ಇವುಗಳಿಗೆ ಕಾರಣವಾಗಿರುವುದರಿಂದ ಆ ಭಗವಂತನನ್ನು ಭೂತಾದಿ ಅಂತ ಹೇಳ್ತೀವಿ. ಪ್ರಳಯ ಕಾಲದಲ್ಲಿ ಇವೆಲ್ಲವೂ ಕೂಡ ಅವನಲ್ಲಿಯೇ ಹೋಗಿ ನೆಲೆ ನಿಂತಿರ್ತವೆ. ನಮಗೆ ಪುರಾಣಗಳಲ್ಲೇ ಹೇಳುತ್ತೆ, ಏನಂತ ಹೇಳಿದ್ರೆ, ಮಹಾಪ್ರಳಯವಾದಾಗ ಭಗವಂತ ಆ ಒಂದು ಕಮಲ ಪತ್ರದ ಮೇಲೆ ತಾನು ತನ್ನ ಹೆಬ್ಬೆರಳನ್ನು ಬಾಯಲ್ಲಿಟ್ಕೊಂಡು ಮಲಗಿರ್ತಾನೆ. ಚಿಕ್ಕ ಮಗುವಿನ ಗಾತ್ರದಲ್ಲಿ ಅವನಲ್ಲಿ ಎಲ್ಲವೂ ಲಯವಾಗಿರುತ್ತೆ. ಮತ್ತೆ ಸೃಷ್ಟಿಯಾದಾಗ ಎಲ್ಲವನ್ನ ಹೊರಗಡೆ ಹಾಕ್ತಾನೆ ಅನ್ನುವಂಥದ್ದನ್ನು ನಾವು ಕೇಳ್ತೀವಿ ಪುರಾಣಗಳಲ್ಲಿ. ಹಾಗಾಗಿ ಪರಮಾತ್ಮ ಎಲ್ಲದಕ್ಕೂ ಕಾರಣ ಆದ್ದರಿಂದ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನಲ್ಲೇ ಇಟ್ಕೊಳ್ತಾನೆ. ಹಾಗಾಗಿ ನಿಧಿಹಿ ಅಂತ ಕರೆಸ್ಕೊಳ್ತಾನೆ. ನಿಕ್ಷೇಪ ಅಂತ ಅರ್ಥ. ಏನೆಲ್ಲ ಜಗತ್ತಲ್ಲಿ ಕಾಣ್ತಾ ಇದ್ದೀವೋ ಅದೆಲ್ಲ ಭಗವಂತನಲ್ಲಿಯೇ ಹುದುಗಿದೆ ಅನ್ನೋದಕ್ಕೋಸ್ಕರ ಅವನಿಗೆ ನಿಧಿ ನಿಧಿ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸರ್ವಃ ಶರ್ವಃ ಶಿವಃ ಸ್ಥಾಣುಃ ಭೂತಾದಿಃ ನಿಧಿಃ ಅವ್ಯಯಃ. ಅವ್ಯಯ ಅಂತಂದರೆ ವ್ಯಯವಲ್ಲದವನು. ವ್ಯಯ ಅಂತಂದರೆ ನಾಶ, ಅವ್ಯಯ ಅಂತಂದರೆ ನಾಶ ಇಲ್ಲದವನು. ಅವ್ಯಯ ಎನ್ನುವುದಕ್ಕೆ ಇಲ್ಲಿ ನಿಧಿ ಅಂತ ಒಂದು ಶಬ್ದವನ್ನು ಹೇಳಿದವಲ್ಲ, ಈ ನಾಮವನ್ನು ಹೇಳಿದವಲ್ಲ, ಆ ನಿಧಿಗೆ ಅವ್ಯಯವಾದ ಅನ್ನುವಂಥದ್ದು ಒಂದು ವಿಶೇಷಣ. ಹಾಗಾಗಿ ನಿಧಿರವ್ಯಯ ಅಂತ ಓದ್ಕೊಳ್ಬೇಕು. ಅರ್ಥ ಎಂದಿಗೂ ನಾಶವಾಗದ ನಿಧಿ ಅಂತ ಒಂದೇ ನಾಮವಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲ ಅವ್ಯಯ ಅಂತ ಸಪ್ರೇಟ್ ಆಗಬೇಕಾದ್ರೂ ತಿಳ್ಕೋಬಹುದು. ಹಿಂದಿನ ನಾಮದಲ್ಲೇ ಬಂದಿದೆ, ನಾಶ ಇಲ್ಲದವನು ಅವ್ಯಯ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಸಂಭವ. ಸಂಭವ ಅಂತಂದರೆ ತನ್ನ ಇಚ್ಛೆಗೆ ಅನುಸಾರವಾಗಿ ಹುಟ್ಟಿ ಬರುವವನು ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಅಧರ್ಮ ಅನ್ನುವಂಥದ್ದು ಹೆಚ್ಚಾಗತ್ತೆ, ಧರ್ಮ ನಾಶವಾಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ನಾನು ಧರ್ಮವನ್ನು ನಿಲ್ಲಿಸುವುದಕ್ಕಾಗಿ ಹುಟ್ಟಿ ಬರ್ತೀನಿ ಅಂತ ಭಗವಂತ ಹೇಳ್ತಾನೆ. ನಮ್ಮ ಹಾಗೆ ಹುಟ್ಟಿ ಬರೋದಲ್ಲ, ಗರ್ಭವಾಸ ಅವನಿಗಿಲ್ಲ. ಹಾಗಾಗಿ ಅವನು ತನ್ನ ಸ್ವ ಇಚ್ಛೆಯಿಂದ ಬರುವಂಥವನಾಗಿರ್ತಾನೆ, ತನ್ನ ಇಚ್ಛೆಗೆ ಅನುಸಾರವಾಗಿ ಉಂಟಾಗ್ತಾನೆ. ಹಾಗಾಗಿ ಆ ಭಗವಂತನಿಗೆ ಸಂಭವ ಸಂಭವ ಅಂತ ಹೇಳ್ತಾರೆ. ಮುಂದಿನ ನಾಮ ಭಾವನಃ. ಭಾವನಃ ಅಂತಂದರೆ ಸರ್ವೇಷಾಂ ಭೋಕ್ತೃಣಾಂ ಫಲಾನಿ ಭಾವಯತೀತಿ ಭಾವನಃ. ನಾವೆಲ್ಲ ಜೀವರುಗಳಿದ್ದೀವಲ್ಲ, ನಾವು ಮಾಡಿದಂತಹ ಕರ್ಮದ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಆದರೆ ಆ ಎಲ್ಲ ಕರ್ಮದ ಫಲವನ್ನು ಒಂದೇ ಸಾರಿ ಅನುಭವಿಸ್ಲಿಕ್ಕೆ ಹೋದರೆ ನಾವೇ ಇರೋದಿಲ್ಲ. ಅದಕ್ಕೆ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಒಂದೊಂದು ಜನ್ಮ ಬಂದಾಗ ಒಂದಷ್ಟು ಕರ್ಮದ ಫಲಗಳನ್ನು ಕೊಡ್ತಾ ಹೋಗ್ತಾನೆ. ಅದು ಪುಣ್ಯ ಆಗಿರ್ಬೋದು, ಪಾಪ ಆಗಿರಬಹುದು. ಈ ಕೆಲಸ ಮಾಡ್ತಾ ಇರೋದ್ರಿಂದ ಆ ಭಗವಂತನನ್ನು ಭಾವನಃ ಅಂತ ಹೇಳ್ತಾರೆ. ಹೀಗೆ ಒಂದು ಪುಟ್ಟ ಮಗು ಇರುತ್ತೆ, ಪುಟ್ಟ ಮಗುವಿಗೆ ರೊಟ್ಟಿ ಕೊಟ್ಟುಬಿಟ್ರೆ ಅದು ಜೀರ್ಣ ಆಗಲ್ಲ. ಮೊದಲು ಅದಕ್ಕೆ ಬೇಕಾದಂತಹ ಹಾಲು
ತುಪ್ಪ, ಈ ಮೃದುವಾದಂತಹ ಹಣ್ಣು ಆ ಥರದ್ದೆಲ್ಲ ಕೊಡಬೇಕು. ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಗಟ್ಟಿಯಾದಂತಹ ಪದಾರ್ಥವನ್ನು ತಿನ್ನಿಸ್ಬೇಕು. ಹಾಗೆ ಪರಮಾತ್ಮ ಏನು ಮಾಡ್ತಾನೆ, ಜೀವರುಗಳಿಗೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಸಮಯ ಬಂದಾಗ ಒಂದಷ್ಟು ಕರ್ಮದ ಫಲವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನು ಭಾವನಃ ಅಂತ ಹೇಳ್ತಾರೆ. ಭಾವಯತಿ ಅಂತಂದರೆ ಉಂಟು ಮಾಡುವಂಥವನು, ಆದ್ದರಿಂದ ಭಾವನಾ. ಮುಂದಿನ ನಾಮ ಭರ್ತ. ಭರ್ತ ಅಂತಂದರೆ ಪ್ರಪಂಚಕ್ಕೆ ಅಧಿಷ್ಠಾನವಾಗಿದ್ದುಕೊಂಡು ಧರಿಸಿಕೊಂಡಿರೋದು ಈ ಪ್ರಪಂಚವನ್ನು. ಹಾಗಾಗಿ ಭಗವಂತನನ್ನು ಭರ್ತ ಅಂತ ಕರಿತೀವಿ. ಕಲ್ಪಿತವಾದದ್ದಕ್ಕೆ ಆಧಾರವಾಗಿರುವಂತಹ ವಸ್ತುವನ್ನು ಅಧಿಷ್ಠಾನ ಅಂತ ಕರಿಬೇಕು. ಸ್ವಲ್ಪ ವೇದಾಂತದ ವಾಕ್ಯಗಳಿದೆಲ್ಲ, ನಾವು ಇದನ್ನು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋದಾದರೆ, ಆಕಾಶಕ್ಕೆ ಒಬ್ಬ ಆಧಾರವಾಗಿದ್ದಾನೆ, ಅವನೇ ಭಗವಂತ. ವಸ್ತುತಃ ಆಕಾಶ ಅನ್ನೋದೇ ಇಲ್ಲ. ನಾವು ನೋಡ್ತೀವಲ್ಲ, ತಲೆ ಮೇಲೆ ಮಾಡಿಬಿಟ್ಟು ನೋಡಿದ್ರೆ ನಮಗೆ ಆಕಾಶ ಕಾಣಿಸುತ್ತೆ. ವಿಮಾನ ತಗೊಂಡು ಹೋಗ್ತಾ ಇದ್ದರೆ ಎಲ್ಲಿದೆ ಆಕಾಶ ಸಿಗೋದೇ ಇಲ್ಲ, ಎಲ್ಲ ಖಾಲಿಯಾಗಿರುವಂಥದ್ದು. ಯತ್ರ ಯತ್ರ ಅವಕಾಶ ತತ್ರ ತತ್ರ ಆಕಾಶ ಅಂತ. ಹಾಗಾಗಿ ಆಕಾಶ ಇದೆ ಅಂತ ನಮಗೆ ಅರಿವಿಗೆ ಬರ್ತಾ ಇದೆ, ಆದರೆ ಅದು ಇಲ್ಲ. ಇಲ್ಲದೇ ಇರೋದಕ್ಕೂ ಕೂಡ ಒಂದು ಅರಿವು ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೂ ಒಬ್ಬ ಆಧಾರ ಅನ್ನುವಂಥವನು ಇದಾನಲ್ಲ, ಅವನು ಯಾರು ಅಂತಂದರೆ ಭಗವಂತ. ಅಂತಹ ಭಗವಂತನನ್ನು ಭರ್ತ ಅಂತ ಕರಿಬೇಕು. ಈ ಪ್ರಪಂಚಕ್ಕೆ ಅಧಿಷ್ಠಾನವಾಗಿದ್ದುಕೊಂಡು ಇದನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂದರೆ ಈ ಪ್ರಪಂಚ ಅನ್ನುವಂಥದ್ದು ಆ ಭಗವಂತನಲ್ಲಿಯೇ ಇರುವಂಥದ್ದು. ನೋಟ ಮಾತ್ರದಿಂದ ಈ ಪ್ರಪಂಚ ಸತ್ಯ, ಪ್ರಪಂಚ ಸುಳ್ಳಲ್ಲ. ಆದರೆ ನಿಜವಾಗಿಯೂ ನೋಡ್ಲಿಕ್ಕೆ ಹೋದಾಗ ಪ್ರಪಂಚ ಇಲ್ಲವೇ ಇಲ್ಲ. ಎಲ್ಲ ಎಲ್ಲಿದೆ ಅಂತ ಹೇಳಿದ್ರೆ ಆ ಭಗವಂತನಲ್ಲೇ ಇದೆ. ಹಾಗಾಗಿ ಅವನು ಭರ್ತ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಪ್ರಭವ. ಪ್ರಭವ ಅಂತಂದರೆ ಪ್ರಕೃಷ್ಟೋ ಭವ ಜನ್ಮ ಅಸ್ಯೇತಿವ. ಪ್ರಭವ ಪ್ರಕೃಷ್ಟವಾದಂತಹ ಜನ್ಮವನ್ನು ಧಾರಣೆ ಮಾಡಿದ್ರಿಂದ ಭಗವಂತನನ್ನು ಪ್ರಭವ ಅಂತ ಕರಿಬೇಕು. ಅಥವಾ ಈ ಪಂಚ ಮಹಾಭೂತಗಳು ಅವನಿಂದಲೇ ಹುಟ್ಟಿದ್ದರಿಂದ ಅವನನ್ನು ಪ್ರಭವ ಅಂತ ಹೇಳಬೇಕು. ಕೊನೆ ಎರಡು ನಾಮಗಳಲ್ಲಿ ಪ್ರಭು ಮತ್ತು ಈಶ್ವರ ಅಂತ ಬರ್ತಾ ಇದೆ. ಪ್ರಭು ಅಂದರೂ ಒಂದೇ, ಈಶ್ವರ ಅಂದರೂ ಒಂದೇ. ಆದರೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕು, ಪ್ರಭು ಅಂತಂದರೆ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಹೆಚ್ಚಿನ ಸಾಮರ್ಥ್ಯ ಇರೋದರಿಂದ ಅವನನ್ನು ಪ್ರಭು ಅಂತ ಕರಿಬೇಕು. ಪ್ರತಿಯೊಂದು ಕರ್ಮಗಳಲ್ಲೂ ಎಲ್ಲ ಸಾಮಾನ್ಯರು ಮಾಡೋದಕ್ಕಿಂತ ವಿಶೇಷವಾಗಿ ಅವನು ಆ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನನ್ನು ಪ್ರಭು ಅಂತ ಹೇಳ್ತೀವಿ. ಕೊನೆಯದಾಗಿ ಈಶ್ವರ ಅಂದರೆ ನಿರುಪಾಧಿಕಂ ಐಶ್ವರ್ಯಂ ಅಸ್ಯ ಇತಿ ಈಶ್ವರ. ಉಪನಿಷತ್ತಿನ ಆಧಾರ. ಭಗವಂತ ಉಪಾಧಿರಹಿತ, ನಾವೆಲ್ಲ ಉಪಾಧಿ ಸಹಿತರಾಗಿದ್ದೀವಿ. ಭಗವಂತ ಉಪಾಧಿರಹಿತ, ಹಾಗಾಗಿ ಅವನನ್ನು ಈಶ್ವರ ಅಂತ ಹೇಳಬೇಕು. ಏಷ ಸರ್ವೇಶ್ವರ, ಮಾಂಡೋಕ್ಯ ಉಪನಿಷತ್ತಿನ ಮಾತು. ಹಾಗಾಗಿ ಅವನು ಸರ್ವೇಶ್ವರ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.